ಸೊ ಕನ್ಯಾ ರಾಶಿಯವರ ಗೈಡೆನ್ಸ್ ಆಗಿತ್ತಿದು. ಇನ್ನು ಮುಂದಿನ ರಾಶಿ ತುಲಾ ರಾಶಿಗೆ ಬರೋದಾದ್ರೆ ಫೆಬ್ರವರಿ 2026 ಹೇಗಿರುತ್ತೆ ತುಲಾ ರಾಶಿಯವರಿಗೆ ಅಂತ. ರಿಲೇಶನ್ಶಿಪ್, ಹಣಕಾಸು, ಹಾಗೇನೆ ಆರೋಗ್ಯ. ಫಸ್ಟ್ ರಿಲೇಶನ್ಶಿಪ್ ವಿಚಾರಕ್ಕೆ ಬಂದಾಗ ಮೂವ್ ಆನ್ ಆಗಿ ನೀವು ಇದ್ದಲ್ಲೇ ಇದ್ದು ಯಾವುದೋ ಒಂದು ರಿಲೇಶನ್ಶಿಪ್ಗೆ ಅಂಟ್ಕೊಂಡು ಬೇಡದ ಒಂದು ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದೀರಾ. ಸೊ ಅಂಥ ರಿಲೇಶನ್ಶಿಪ್ಪಿಂದ ನೀವು ಮೂವ್ ಆನ್ ಆಗಬೇಕಾಗಿರತ್ತೆ. ನೀವೊಂದು ಆ್ಯಕ್ಷನ್ನ ತಗೊಳ್ಬೇಕಾಗತ್ತೆ. ಹಾಗೆಯೇ ಸ್ಟ್ರಗಲ್ ಮಾಡಿದ್ದೀರಾ, ಸಾಕಷ್ಟು ಸ್ಟ್ರಗಲ್ ಮಾಡಿದ್ದೀರಾ. ಆ ರಿಲೇಶನ್ಶಿಪ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ತುಂಬ ಸ್ಟ್ರಗಲ್ ಮಾಡಿದ್ದೀರಾ. ಸೊ ಪ್ರೆಸೆಂಟಲ್ಲೂ ಇನ್ನೂ ಸ್ಟ್ರಗಲ್ ಮಾಡೋ ಅವಶ್ಯಕತೆ ಇಲ್ಲ, ನೀವು ಮೂವ್ ಆನ್ ಆಗಬೇಕು ಅನ್ನುವಂಥ ಒಂದು ಸಂದೇಶವನ್ನು ಕಾರ್ಡ್ ಕೊಡ್ತಾ ಇದೆ ರಿಲೇಶನ್ಶಿಪ್ ವಿಚಾರಕ್ಕೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಬಂದಾಗ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರ್ತೀರಾ. ನೀವು ಅಂದುಕೊಂಡಂತಹ ಹಣದ ಹರಿವು ಬರುತ್ತೆ, ಸಕ್ಸಸ್ ಒಂದು ಸಿಗತ್ತೆ. ಸೊ ನಿಮ್ಮ ಒಂದು ತಾಯಿ ಇರಬಹುದು, ನಿಮ್ಮ ಹೆಂಡತಿ ಇರಬಹುದು, ನೀವು ಇಷ್ಟಪಟ್ಟಂಥವ್ರು ಇರ್ಬೋದು, ಅವರ ಒಂದು ಸಪೋರ್ಟಿಂದ ನೀವು ಅಂದುಕೊಂಡಂತಹ ಒಂದು ಗೋಲ್ನ ರೀಚ್ ಆಗೋಕ್ಕೆ, ಕೆರಿಯರ್ನಲ್ಲಿ ನೀವು ಒಂದು ಸ್ಟೇಬಲ್ ಇನ್ಕಮ್ನ ಜನರೇಟ್ ಮಾಡೋದಕ್ಕೆ ಅವರ ಸಪೋರ್ಟಿಂದ ನೀವು ಆಗತ್ತೆ. ಅಂದರೆ ಏನು ಅಂದ್ಕೊಂಡಿದ್ರು ಆ ಕೆಲಸ ಆಗೋದಕ್ಕೆ ಅವಕಾಶ ಇದೆ ಅಂತ ಹೇಳ್ಬೋದು. ಇನ್ನು ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ ಇದು ಕೂಡ ಟೋಟಲ್ ಪಾಸಿಟಿವ್ ಆದಂತಹ ಕಾರ್ಡು. ಯಾವುದೇ ರೀತಿಯ ಪ್ರಾಬ್ಲಮ್ಗಳು ನನಗಿಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ ಕಾಣಿಸ್ತಾ ಇಲ್ಲ. ಇಲ್ಲಿ ನಮಗೆ ಕಾಣಿಸ್ತಾ ಇರುವಂಥದ್ದು ಜಸ್ಟ್ ನಾನು ಒಂದು ರಿಲೇಶನ್ಶಿಪ್ ವಿಚಾರದಲ್ಲಿ ಮಾತ್ರ ತೊಂದರೆ ಕಾಣಿಸ್ತಾ ಇದೆ. ರಿಲೇಶನ್ಶಿಪ್ ವಿಚಾರದಲ್ಲಿ ನಾನು ಯಾವಾಗಲೂ ಹೇಳುವ ಹಾಗೆ ಒಂದು ಪರ್ಫ್ಯೂಮ್ ಯಾರಿಗಾದ್ರೂ ಗಿಫ್ಟ್ ಮಾಡಿ, ನಿಮ್ಮ ಪ್ರೀತಿ ಪಾತ್ರರಿಗೆ ಪರ್ಫ್ಯೂಮ್ನ ಗಿಫ್ಟ್ ಮಾಡಿ. ನೀವು ಪರ್ಫ್ಯೂಮ್ ಸ್ವಲ್ಪ ಯೂಸ್ ಮಾಡೋದೇನೆಂದರೆ ರೆಗ್ಯುಲರ್ ಆಗಿ ಪರ್ಫ್ಯೂಮ್ ಹಾಕ್ಕೊಂಡು ಬೇರೆಯವ್ರಿಗೂ ಇರಿಟೇಟ್ ಆಗೋ ಥರ ಮಾಡಿ ಅಂತಲ್ಲ, ಪರ್ಫ್ಯೂಮ್ ಯೂಸ್ ಮಾಡಿ, ಪರ್ಫ್ಯೂಮ್ನ ಗಿಫ್ಟ್ ಮಾಡಿ. ಹಾಗೇನೆ ರೋಸ್ ವಾಟರ್ನ ನಿಮ್ಮ ಜೊತೆ ಇಟ್ಕೊಂಡು ಅದನ್ನು ಕ್ಯಾರಿ ಮಾಡೋದ್ರಿಂದ ಕೂಡ ಈ ಪ್ರೀತಿ ಪ್ರೇಮದಲ್ಲಿ ತೊಂದರೆ ಆಗಿದ್ರೆ ಅದು ಸಾಲ್ವ್ ಆಗೋದಕ್ಕೆ ಅವಕಾಶ ಇದೆ.